ಭೀಷ್ಮ ಒಂದು ಪ್ರತಿಜ್ಞೆ ಮಾಡಿದ್ದ, ಕೃಷ್ಣನ ಹತ್ರ ಆಯುಧ ಹಿಡಿಸ್ತೇನೆ ಅಂತ. ಎಂಥ ಒಂದು ಭಕ್ತರು ನೋಡಿ ನಮ್ಮ ದೇವರಿಗೆ. ಕೃಷ್ಣ ಹೇಳಿದ ನಾನು ಆಯುಧ ಹಿಡಿಯುವುದಿಲ್ಲ ಅಂತ. ಭೀಷ್ಮರು ಹೇಳಿದರು ಕೃಷ್ಣನ ಹತ್ರ ನಾನು ಆಯುಧ ಹಿಡಿಸ್ತೇನೆ ಅಂತ ಭೀಷ್ಮರ ಪ್ರತಿಜ್ಞೆ. ಭೀಷ್ಮರು ಹೇಳಿದರು, ಕೃಷ್ಣ ಕೈ ಮುಗಿದರಂತೆ. ವೇಗವಾಗಿ ಯುದ್ಧ ಮಾಡುವ ಭೀಷ್ಮರು ಕೈ ಮುಗಿದು ಅವರಿಗೆ ಭೀಷ್ಮರಿಗೆ ಕೃಷ್ಣ ಬಂದು ಕೂತಾಗ ಬೇರೆ ಯಾವುದೂ ನೆನಪಾಗಲಿಲ್ಲ. ನೆನಪಾದದ್ದು ಇದು. ಕೃಷ್ಣನ ಹತ್ರ ಸ್ತೋತ್ರ ಮಾಡಿ ಹೇಳ್ತಾರೆ, ಭಾಗವತದಲ್ಲಿ ಬಂದ ಸ್ತೋತ್ರ ಇದು. ಅವರು ಹೇಳ್ತಾರೆ, ಸ್ವನಿಯಮಮಪಹಾಯ. ಕೃಷ್ಣ ಹೌದಾ, ಸ್ವನಿಯಮಮಪಹಾಯ, ನೀನೇ ಮಾಡಿದ ನಿಯಮ ಅದನ್ನು ಅಪಹಾಯ ಬಿಟ್ಟು ಮತ್ಪ್ರತಿಜ್ಞಾಂ. ಭೀಷ್ಮರು ಹೇಳ್ತಾರೆ, ನಾನು ಮಾಡಿದ ಒಂದು ಪ್ರತಿಜ್ಞೆ, ಋತಂ ಅಧಿಕರ್ತುಂ ರಥಸ್ ಅವಪ್ಲುತೋ ರಥಸ್ಥಃ. ರಥದಲ್ಲಿದ್ದವ ರಥದಿಂದ ಇಳಿದು ಬಂದಿ. ಏನು ಮಾಡಿದಿ? ಧೃತ ರಥಚರಣ ಅಭ್ಯಯಾತ್. ರಥದ ಚರಣ ಅಂದರೆ ಚಕ್ರ. ಧೃತ ರಥಚರಣ ಅಭ್ಯಯಾತ್ ಹಂತುಂ ಹರಿಮಿವ ಇಭಂ ಗತೋತ್ತರೀಯ. ಹರಿ ಅಂದರೆ ಸಿಂಹ. ಒಂದು ಸಿಂಹ ಆನೆಯನ್ನು ಕೊಲ್ಲಬೇಕಾದ್ರೆ ಹೇಗೆ ಬರ್ತದೆ ಹಾಗೆ ಆ ಭೀಷ್ಮರಿಗೆ ಖುಷಿ ಇದೆ. ನಾನು ಸಿಂಹ, ನಾನು ಆನೆ ಅಂತ ಆ ಭಾವ ಇದೆ. ನೀನು ಸಿಂಹವಾಗಿ ನನ್ನನ್ನು ಕೊಲ್ಲಬೇಕು ಅಂತ ಬಂದಿದ್ದೆ ಕೃಷ್ಣ, ನಮಸ್ಕಾರ ಅಂತ ಹೇಳ್ತಾರೆ. ಕೃಷ್ಣ ಭ್ರಷ್ಟ. ಯಾಕೆಂದರೆ ಅವನೇ ಮಾಡಿದ ನಿಯಮ. ಅವನು ಹೇಳಿದ್ದ ನಾನು ಆಯುಧ ಹಿಡಿಯುವುದಿಲ್ಲ ಅಂತ. ಭ್ರಷ್ಟ. ದೇವರು ಭ್ರಷ್ಟನ? ಹಾಗಾದರೆ ಭ್ರಷ್ಟ ಅಲ್ಲ. ದೇವರು ಹೇಳಿದ್ದೇನು? ಆಯುಧ ಹಿಡಿಯುವುದಿಲ್ಲ ಅಂತ ಹೇಳಿದ್ದಲ್ಲ, ಆಯುಧ ಹಿಡಿದು ಯುದ್ಧ ಮಾಡುವುದಿಲ್ಲ ಅಂತ. ಎಲ್ಲ ಶಬ್ದಗಳಿಗೆ ಒಂದು ಇನ್ನರ್ ಮೀನಿಂಗ್ ಅಂತಿದೆ, ಅಂದರೆ ತಾತ್ಪರ್ಯ ಅಂತ ಇದೆ. ಏನು ತಾತ್ಪರ್ಯ? ಆಯುಧ ಹಿಡಿಯುವುದಿಲ್ಲ ಅಂತಂದರೆ ಆಯುಧವೇ ಹಿಡಿಯುವುದಿಲ್ಲ ಅಂತಲ್ಲ. ಒಬ್ಬನನ್ನು ಕೊಲ್ಲಿಕ್ಕೋಸ್ಕರ ಆಯುಧ ಹಿಡಿಯುವುದಿಲ್ಲ, ಒಂದು ಆಯುಧದಿಂದ ಕೊಲ್ಲುವುದಿಲ್ಲ. ಅವನೇ ಸರ್ವಪ್ರಹರಣ ಆಯುಧ. ಇನ್ನೇನು ಆಯುಧ ಅವನಿಗೊಂದು ಬೇಕು. ಅವನಿಗೆ ಆಯುಧ ಹಿಡಿಯುವುದಿಲ್ಲ ಅಂತಂದರೆ ಆಯುಧದಿಂದ ಯಾರನ್ನೂ ಕೂಡ ಘಾಸಿ ಮಾಡುವುದಿಲ್ಲ. ಮಾಡಿದ್ನ ದೇವರು? ಯಾರನ್ನಾದರೂ ಕೊಂದನ? ಭೀಷ್ಮ ಕೈ ಮುಗಿದ, ಅಲ್ಲೇ ತೆಗೆದು ಬಿಸಾಡಿದ ಚಕ್ರ. ಇಲ್ಲ, ಅದು ಯುದ್ಧ ಮಾಡಲೇ ಇಲ್ಲ ದೇವರು. ನಿಯಮ ಬಿಟ್ಟನ? ಭ್ರಷ್ಟನ? ಭ್ರಷ್ಟ ಅಲ್ಲ, ಭ್ರಷ್ಟ ನೆನೆಸಲಿಲ್ಲ. ಅದಕ್ಕೆ ಕೃಷ್ಣ ಅಂತ ದಾಸರು ಹೇಳಿತು. ಕೃಷ್ಣ ನಿಯಮ ಮಾಡಿದೆ, ನಿಯಮವನ್ನು ಬಿಟ್ಟು ಆದರೂ ನಿನ್ನನ್ನು ಭ್ರಷ್ಟ ಅಂತ ಹೇಳುವುದಿಲ್ಲ, ಭ್ರಷ್ಟ ಅಂತ ನೀನು ಅನಿಸಲೇ ಇಲ್ಲ. ನಾನು ಭ್ರಷ್ಟನಲ್ಲ, ಆದರೂ ಭ್ರಷ್ಟ ಅನ್ನುವ ಅಪಖ್ಯಾತಿ ನನಗೆ ಬರದೇ ಇರಲಿ. ದಾಸರು ಅದನ್ನು ಹೇಳಿದ್ದಾರೆ ಕೃಷ್ಣನ ಹತ್ರ. ಭ್ರಷ್ಟ ನೆನೆಸಬೇಡ ಕೃಷ್ಣ ಅಂತ. ಕೃಷ್ಣ ನೇಮ ಮಾಡಿರ್ತಾನೆ, ನೇಮ ಮಾಡಿ ಅದನ್ನು ಬಿಟ್ಟಿರ್ತಾನೆ. ಬಿಟ್ಟರೆ ಆದರೆ ಆ ಖ್ಯಾತಿ ಅಪಖ್ಯಾತಿ ಮಾತ್ರ ದೇವರಿಗೆ ಇಲ್ಲವೇ ಇಲ್ಲ. ಅದನ್ನು ದಾಸರು ಹೇಳಿದ್ದು. ಭ್ರಷ್ಟ ನೆನೆಸಬೇಡ ಕೃಷ್ಣ. ಧರ್ಮರಾಜನ ಹತ್ರನೇ ಹೇಳ್ತಾರೆ, ಧರ್ಮರಾಜ ಹೇಳು, ಅಶ್ವತ್ಥಾಮ ಹತಃ ಅಂತ ಹೇಳು. ಧರ್ಮರಾಜ ಹೇಳಿದ ಕೃಷ್ಣನ ಹತ್ರ, ಸುಳ್ಳು ಹೇಗೆ ಹೇಳಲಿ, ಅದು ನಿನಗೆ ಅಧಿಕ ಪ್ರಸಂಗ ಯಾಕೆ, ನಾನು ಹೇಳ್ತೇನೆ ಹೇಳು. ನಾನು ಹೇಳೋದು, ನಾನು ಸತ್ಯನೇ ಹೇಳೋದು. ಕೃಷ್ಣ ಹೇಳಿದ, ಒಂದು ಮಾಲವಿಕ ದೇಶದ ಒಂದು ಅಶ್ವತ್ಥಾಮ ಎಂಬ ಹೆಸರಿನ ಆನೆ ಸತ್ತಿದೆ, ಹೇಳು. ಹೌದಾ, ಖಂಡಿತನಾ ಅಂತ ಕೇಳಿ ಅದನ್ನು ಖಚಿತಪಡಿಸಿಕೊಂಡು ಅಶ್ವತ್ಥಾಮ ಹತಃ ಕುಂಜರಾಹ ಅಂತ ಹೇಳಬೇಕು. ಕುಂಜರ ಅಂತ ಹೇಳುವಾಗ ಕೃಷ್ಣ ಶಂಕನಾದ ಮಾಡಿದ, ತುಂಬ ರೋಚಕವಾಗಿದ್ದನ್ನೆಲ್ಲ ಹೇಳ್ತಾರೆ. ಅವನು ಕೊನೆಗೆ ದ್ರೋಣಾಚಾರ್ಯರು ಅಶ್ವತ್ಥಾಮ ಸತ್ತ ಸುದ್ದಿಯನ್ನು ಕೇಳಿ ಸತ್ತು ಹೋದರು. ಕೃಷ್ಣ ಸುಳ್ಳು ಹೇಳಿದಲ್ಲ, ಹೇಳಿದ್ದಷ್ಟೇ ಅಲ್ಲ, ಹೇಳಿಸಿದ ಅಲ್ವಾ. ಭ್ರಷ್ಟ ಭ್ರಷ್ಟ ಅಲ್ಲ. ಯಾಕೆ ಅಂತಂದರೆ ಕೃಷ್ಣ ಸುಳ್ಳು ಹೇಳಿದ್ನ? ಅಶ್ವತ್ಥಾಮ ಹತಃ ಕುಂಜರ ಹೇಳು ಅಂತ ಹೇಳಿದ್ದ. ಅದನ್ನು ಕುಂಜರ ಅಂತ ಕೇಳಲಿಲ್ಲ ದ್ರೋಣಾಚಾರ್ಯರಿಗೆ. ಅಶ್ವತ್ಥಾಮ ಹತಃ ಅವರ ಮಗನ ಮೇಲೆ ತುಂಬ ವ್ಯಾಮೋಹ ಆದ್ದರಿಂದ ಅವರಿಗೆ ಅಶ್ವತ್ಥಾಮ ಸತ್ತ ಅಷ್ಟೇ ಕೇಳಿತು. ಕುಂಜರ ಮೆಲ್ಲ ಕೇಳುವ ಹಾಗೆ ಮಾಡಿದ ದೇವರು. ಕೇಳಲಿಲ್ಲ ಅವರಿಗೆ. ದೇವರದು ಉದ್ದೇಶನೇ ಅದು. ದ್ರೋಣ ಎಂತಹ ಬ್ರಾಹ್ಮಣ, ಎಂತಹ ಶಿಲಾಂಚವೃತ್ತಿಯಲ್ಲಿ ಬದುಕಿದವ, ಹೋಗಿ ಹೋಗಿ ಶಾಸ್ತ್ರ ಹೇಳಬೇಕಾದವ ಶಸ್ತ್ರ ಹಿಡಿದು ಬಿಟ್ಟಿದ್ದಾನೆ. ಸಾಕು ನಿನಗೆ,
ಹೋಗು ಅಂತ ದೇವರು ಅಶ್ವತ್ಥಾಮ ಹತಃ ಕುಂಜರಃ ಅಂತ ಹೇಳಿದ ಮಾತು ಸತ್ಯನೇ. ದ್ರೋಣನಿಗದು ಪಥ್ಯನೇ. ದುರ್ಯೋಧನಿಗೆ ಹೀಗೇ ಮಾಡಬೇಕಾದ್ದು ಅದನ್ನೇ ಮಾಡಿದ. ದೇವರೇನು ಭ್ರಷ್ಟ ಆಗಲಿಲ್ಲ, ಭ್ರಷ್ಟ ಎನಿಸಲೇ ಇಲ್ಲ ಅವನನ್ನು. ಕೃಷ್ಣ ಭ್ರಷ್ಟ ಅಂತ ಯಾರು ಹೇಳ್ತಾರೆ? ಭ್ರಷ್ಟ ಅಂತ ನೀನು ಅನಿಸಿಕೊಂಡಿಲ್ಲ. ಕೃಷ್ಣ ನನ್ನನ್ನೂ ಹಾಗೇನೆ ಭ್ರಷ್ಟ ಅಂತ ಅನಿಸಿಕೊಳ್ಳುವ ಹಾಗೆ ಮಾಡಬೇಡ ಕೃಷ್ಣ. ಭ್ರಷ್ಟರ ಪಟ್ಟಿಯಲ್ಲಿ ನನ್ನನ್ನು ಸೇರಿಸಬೇಡ, ಭ್ರಷ್ಟ ನೆನೆಸಬೇಡ. ದಾಸರು ಅದನ್ನು ಹೇಳಿಕೊಂಡಿದ್ದಾರೆ. ನಾವು ದಿನಾ ಇದನ್ನು ಹೇಳಬೇಕು, ದೇವರೇ ಭ್ರಷ್ಟ ಅಂತ ಅನಿಸಿಕೊಳ್ಳಬೇಡ ಅಂತ. ಯಾಕೆಂದರೆ ನಮ್ಮ ಭ್ರಷ್ಟಾಚಾರದ ಪಟ್ಟಿಯಲ್ಲಿ ಎಷ್ಟಿದೆ ದೇವರು ಬಂದು ಹೇಳಲ್ಲ ಅಂತ ಕೇಳಿದರೆ ಕೈ ಮುಗಿಯುವ ಸ್ಥಿತಿ ನಮ್ಮದು. ಹಾಗೆ ಅದಕ್ಕಿಂತ ಮುಂಚೆನೇ ಕೃಷ್ಣನಿಗೆ ಕೈ ಮುಗಿದರೆ ಭ್ರಷ್ಟ ಅಂತ ಬೇಡ ಅಂತ ಹೇಳಿದರೆ ದೇವರಿಗೆ ಅದು ಗೊತ್ತು. ದೇವರಿಗೆ ಸತ್ಯವನ್ನು ಸುಳ್ಳು ಅಂತ ಮಾಡಲಿಕ್ಕೆ ಗೊತ್ತು, ಸತ್ಯವನ್ನು ಸುಳ್ಳು ಅಂತ ಮಾಡಲಿಕ್ಕೆ ಗೊತ್ತು, ಎಲ್ಲವೂ ಗೊತ್ತು. ಯಾಕೆ ಅಂತಂದರೆ ಆ ಅರ್ಜುನ ಧರ್ಮರಾಜ ಕರ್ಣನನ್ನು ಕೊಲ್ಲಿಲ್ಲ ಅನ್ನುವ ಘಟ್ಟದಲ್ಲಿ ಅದು ಮಹಾಭಾರತದಲ್ಲಿ ಒಂದು ಮಿನಿ ಯುದ್ಧನೇ ನಡೆಯಿತು. ಆವಾಗ ನಮ್ಮ ದೇವರು ಸತ್ಯ ಅಂದರೆ ಏನು, ಸುಳ್ಳು ಅಂದರೆ ಏನು, ಕೊಲ್ಲುವುದಂದರೆ ಏನು ಕೆಲವು ವ್ಯಾಖ್ಯಾನವನ್ನು ತುಂಬ ರೋಚಕವಾಗಿ ಮಾಡಿ ಭಗವಂತ ಅದನ್ನು ವಿವರಿಸಿದ್ದಾನೆ. ಭ್ರಷ್ಟ ಅನಿಸಬೇಡ, ಭ್ರಷ್ಟ ಅನ್ನುವ ಅಪಖ್ಯಾತಿ ನನಗೆ ಬರಬಾರದು ಅನ್ನುವುದನ್ನು ದಾಸರು ಹೇಳಿದ್ದಾರೆ. ಜನರ ಖ್ಯಾತಿ ಅಲ್ಲ ಅವರು ಹೇಳಿದ್ದು. ಭ್ರಷ್ಟ ಅನಿಸಬೇಡ ಅಂತಂದರೆ ಈ ದೇವತೆಗಳ ಪಟ್ಟಿಯಲ್ಲಿ ಹಿಟ್ ಲಿಸ್ಟಲ್ಲಿ ನಾವು ಭ್ರಷ್ಟ ಅಂತ ಅನಿಸಿಕೊಳ್ಳಬಾರದು, ಅವರ ಪಟ್ಟಿಯಲ್ಲಿ ನಮ್ಮನ್ನು ಸೇರಿಸಬಾರದು. ಹಾಗಾಗಿ ನಾನು ಮಾಡಿದ್ದು ಭ್ರಷ್ಟಾಚಾರ ಆಗಬಾರದು, ಶಿಷ್ಟಾಚಾರ ನಮ್ಮದು ಆಗಬೇಕು. ಅದಕ್ಕೇನು ಮಾಡಬೇಕು? ಶಿಷ್ಟರೊಳಗಿಟ್ಟು ಕಷ್ಟ ಬಿಡಿಸು ಅಂತ ದಾಸರು ಹೇಳಿದ್ದಾರೆ. ನಮ್ಮನ್ನು ಭ್ರಷ್ಟರ ಮಧ್ಯದಲ್ಲಿ ಸೇರಿಸಬೇಡ, ಶಿಷ್ಟರ ಪಕ್ಷದಲ್ಲಿ ಸೇರಿಸು. ದಾಸರೇ ಹೇಳಿದ್ದಾರೆ, ಭ್ರಷ್ಟ ಪಕ್ಷ ನಮಗೆ ಬೇಡ, ಶಿಷ್ಟ ಪಕ್ಷಕ್ಕೆ ಓಟು ಹಾಕಿ ಅಂತ ದಾಸರು ಹೇಳಿದ್ದಾರೆ. ಶಿಷ್ಟರ ಒಳಗಿಟ್ಟು ಕಷ್ಟ ಬಿಡಿಸು ಅಂತ. ಶಿಷ್ಟರು ಅಂತಂದರೆ ಶಿಷ್ಟರಾಗಬೇಕು ನಾವು. ನಮ್ಮನ್ನು ಶಿಷ್ಟರು ಅಂತ ಯಾರು ಮಾಡೋದು, ಹೇಗೆ ಮಾಡೋದು? ದೇವರಿಗೊಂದು ಹೆಸರಿದೆ, ಇಷ್ಟೋ ವಿಶಿಷ್ಟ ಶಿಷ್ಟಕೃತ್ ಅಂತ ದೇವರಿಗೊಂದು ಹೆಸರಿದೆ. ಶಿಷ್ಟರನ್ನು ಮಾಡುವವ ದೇವರಂತೆ. ಶಿಷ್ಟ ಅಂತಂದರೆ ಶಾಸನದಲ್ಲಿ ಹೇಳಿದ್ದು, ಶಾಸನದಿಂದ ಶಿಷ್ಟರಾದವರು, ಶಾಸನೆಗೆ ಒಳಪಟ್ಟವರು, ಅವರನ್ನು ಮಾಡುವವ ಭಗವಂತ. ಏನು ಶಾಸ್ತ್ರದಲ್ಲಿ ಶಾಸನೆ ಮಾಡಿರ್ತಾರೆ, ಹೀಗೆ ಮಾಡಬೇಕು ಹೀಗೆ ಮಾಡಬಾರದು ಅಂತ, ಆ ಶಾಸನೆಗಳನ್ನು ನಮ್ಮ ಹತ್ರ ಮಾಡಿಸುವವ ಅದು ದೇವರದೇ ಜವಾಬ್ದಾರಿ. ಏಕಾದಶಿ ಉಪವಾಸ ಶಾಸ್ತ್ರದಲ್ಲಿ ನಿಯಮ ಇದೆ. ದಶಮಿ ದಿವಸ ಸಂಕಲ್ಪ ಮಾಡಬೇಕಂತೆ, ಮಾಡಿ ಆ ಏಕಾದಶಿ ವ್ರತ ಮಾಡಬೇಕು. ಕೊನೆಗೆ ದ್ವಾದಶಿ ದಿವಸ ಅದನ್ನು ಅರ್ಪಣೆ ಮಾಡಬೇಕು ದೇವರಿಗೆ. ಆ ವ್ರತ ಪೂರ್ಣ ಆಗ್ತದೆ ಅಂತ. ನಾವು ಏನು ಸಂಕಲ್ಪ ಮಾಡಬೇಕು? ನಾನು ಏಕಾದಶಿ ಮಾಡ್ತೇನೆ ಅಂತಲ್ಲ, ದೇವರೇ ನಾನು ದುರ್ಬಲ ದೇಹ, ದುರ್ಬಲ ಇಂದ್ರಿಯ, ಚಪಲೇಂದ್ರಿಯ, ನಾನೇನು ಮಾಡಲಿಕ್ಕೆ ಸಾಧ್ಯ? ನನ್ನಿಂದ ಈ ವ್ರತವನ್ನು ಸಾಂಗೋಪಾಂಗವಾಗಿ ನಡೆಸು ಅಂತ ನಾವು ಸಂಕಲ್ಪ ಮಾಡಬೇಕಂತೆ. ದ್ವಾದಶಿ ದಿವಸ ಎಲ್ಲ ಉಪವಾಸ ಮಾಡಿಸಿದ ಮೇಲೆ, ಮಾಡಿ ಆದ ಮೇಲೆ ನಾನು ಮಾಡಿದೆ ಅಂತ ಅಲ್ಲ, ದೇವರೇ ನನ್ನಿಂದ ನೀನು ಮಾಡಿಸಿದ್ದಿ ಈ ಉಪವಾಸ, ಅದು ನೀನೇ ಮಾಡಿದ್ದು, ನಿನಗೆ ಇದು ಅರ್ಪಿತ ಅಂತ ನಾವು ಸಮರ್ಪಣೆ ಮಾಡಬೇಕಂತೆ. ಆ ವ್ರತ ಚೆನ್ನಾಗಿ ನಮ್ಮ ಹತ್ರ ಮಾಡಿಸ್ತಾನಂತೆ. ಮೊದಲನೇ ದಶಮಿ ದಿನ ನಾವು ಸಂಕಲ್ಪ ಮಾಡಿದರೆ ದೇವರಿಗೆ ಜವಾಬ್ದಾರಿ ಕೊಟ್ಟರೆ ದೇಹಕ್ಕೆ ಒಳ್ಳೆಯ ಶಕ್ತಿ ಕೊಟ್ಟು ಏಕಾದಶಿ ಹಾಳಾಗದಿದ್ದಾಗೆ ನಮ್ಮ ಹತ್ರ ವ್ರತವನ್ನು ಮಾಡಿಸ್ತಾನೆ. ದೇವರು ಮೆಚ್ಚುವ ರೀತಿಯಲ್ಲಿ ಉಪವಾಸ ಜಾಗರಣೆ ಮಾಡಿಸಿ ನಮ್ಮಿಂದ ಸಾಧನೆ ಮಾಡಿಸ್ತಾನೆ. ಮರುದಿವಸ ನಾನೇ ಮಾಡಿದೆ ಅಂತ ಅಹಂಕಾರದಿಂದ ಕೊಬ್ಬಿದರೆ ನೆಕ್ಸ್ಟ್ ಏಕಾದಶಿ ಔಟ್. ಹಾಗಾಗಿ ದೇವರಿಗೆ ಇದನ್ನು ಹೇಳಬೇಕು, ನೀನೇ ಮಾಡಿಸಿದ್ದು ಅಂತ ಹೇಳಿದರೆ ದೇವರು ಖುಷಿಯಲ್ಲಿ ಮತ್ತೊಂದು ಏಕಾದಶಿ ಚೆನ್ನಾಗಿ ನಡೆಸ್ತಾನೆ. ಹಾಗೆಯೇ ಎಷ್ಟು ಸಂಕಲ್ಪ ಮುಖ್ಯ, ಅರ್ಪಣೆ ಮಾಡೋದು ಅದಕ್ಕಿಂತ ಮುಖ್ಯವಾದ್ದು. ಮಾಡಿಸಿ ದೇವರು ನಮಗೆ ಪುಣ್ಯವನ್ನು ಕೊಡ್ತಾನೆ. ಶಿಷ್ಟಕೃತ ಅಂದರೆ ಶಾಸ್ತ್ರದಲ್ಲಿ ಯಾವುದನ್ನು ಶಿಷ್ಟ, ಯಾವುದನ್ನು ಶಾಸನೆ ಮಾಡಿದ್ದಾರೆ ಅದನ್ನು ಮಾಡಿಸುವವ ದೇವರು. ಶಿಷ್ಟಕೃತ ಅಂತ ದೇವರಿಗೆ ಹೆಸರು. ಹಾಗೆ ನಮ್ಮನ್ನು ಶಿಷ್ಟರನ್ನಾಗಿ ಮಾಡುವವ ದೇವರು. ಹೇಗೆ ಮಾಡ್ತಾನೆ? ಭ್ರಷ್ಟರೊಟ್ಟಿಗೆ ನಮ್ಮನ್ನು ಸೇರಿಸಿದರೆ
ನಾವು ಭ್ರಷ್ಟರಾಗಿ ಅದಕ್ಕೆ ಸರಿಯಾಗಿ ನಾವು ಸಮರ್ಥನೆ ಮಾಡಬೇಕು. ಭ್ರಷ್ಟ ಪಕ್ಷದಲ್ಲಿ ಸೇರಿಕೊಂಡ್ರೆ ಆ ಭ್ರಷ್ಟತನವನ್ನೇ ಸಮರ್ಥನೆ ಮಾಡಬೇಕು, ಅದನ್ನೇ ಸರಿ ಅಂತ ನಾವು ಪ್ರತಿಪಾದನೆ ಮಾಡಬೇಕು. ಶಿಷ್ಟರಲ್ಲಿ ಬಂದರೆ ಆ ಒಳ್ಳೆಯದನ್ನೇ ನಾವು ಪ್ರತಿಪಾದನೆ ಮಾಡಬೇಕು, ಆ ಧರ್ಮವನ್ನೇ ಧರ್ಮ ಅಂತ ಹೇಳಲಿಕ್ಕಾಗುತ್ತೆ. ಅದಕ್ಕೆ ಭ್ರಷ್ಟರೊಡನೆ ಸೇರಿಸಬೇಡ, ಶಿಷ್ಟರ ಜೊತೆಗೇ ನಮ್ಮನ್ನು ಸೇರಿಸು, ಶಿಷ್ಟರೊಡನೆ ಇಟ್ಟು ಅವರೊಟ್ಟಿಗೆ ನಮ್ಮನ್ನು ಇಡಬೇಕು. ಒಳ್ಳೆಯ ಶಾಸ್ತ್ರೋಕ್ತವಾದ ಸಾಧನೆಯನ್ನು ದೇವರು ಮೆಚ್ಚುವ ರೀತಿಯಲ್ಲಿ ಯಾರು ಅನುಷ್ಠಾನ ಮಾಡ್ತಾರೆ ಅಂತಹ ಸಾಧಕರ ಜೊತೆಗೆ ನನ್ನನ್ನು ಇಟ್ಟು, ಶಿಷ್ಟರ ಒಡನೆ ಇಟ್ಟು ಕಷ್ಟ ಬಿಡಿಸು. ದಾಸರು ಇಲ್ಲೊಂದು ಶಬ್ದ ಹೇಳ್ತಾರೆ, ತುಂಬ ಚೆನ್ನಾಗಿದೆ. ಇಷ್ಟು ಮಾತ್ರ ಬೇಡಿಕೊಂಬೆ ಅಂತ ಹೇಳ್ತಾರೆ. ಭ್ರಷ್ಟ ನೆನೆಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಬೆ ಅಂತ. ಅಂದರೆ ಇಷ್ಟು ಮಾತ್ರ ಬೇಡುವುದ ನಾವು? ಭ್ರಷ್ಟ ನೆನೆಸಬೇಡ ಕೃಷ್ಣ, ಇಷ್ಟು ಮಾತ್ರ ನಾವು ಬೇಡುವುದ? ನೋಡಿ ಮುಂದೆ ಮತ್ತೆ ದಾಸ ಇದೇ ಸುಮಾರು 24ನೇ ನುಡಿಯಲ್ಲಿ ಮತ್ತೆ ಹೇಳ್ತಾರೆ, ಪುಟ್ಟಿಸಲೇ ಬೇಡ ಇನ್ನು, ಪುಟ್ಟಿಸುವುದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಇಲ್ಲಿ ಇಷ್ಟು ಮಾತ್ರ ಬೇಡಿಕೊಂಬೆ ಅಂತ ಹೇಳಿದರು, ಅಲ್ಲಿ ಮತ್ತೊಂದು ಪುನಃ ಸೇರಿಸಿದರು, ಮತ್ತೊಂದು ಸೇರಿಸ್ತಲೇ ಇರ್ತಾರೆ. ಮತ್ತು ಇಷ್ಟು ಮಾತ್ರ ಬೇಡಿಕೊಂಬೆ ಅಂತ ಹೇಗಾಗ್ತದೆ? ಅದಕ್ಕೆ ಹೀಗೆ ಮಾಡಬೇಕು ನಾವು. ಹೇಗೆಂತಂದರೆ ಇದನ್ನು ಆಚೆ ಈಚೆ ಎಲ್ಲ ಕಡೆ ನಾವು ಸೇರಿಸ್ಬೋದು. ಇಷ್ಟು ಮಾತ್ರ ಬೇಡಿ ಕೊಂಬೆ ಅಂತ ಬೇರೆ ಮಾಡಿ, ಇಷ್ಟು ಮಾತ್ರ ಬೇಡಿ, ನಾವು ಬೇಡುವುದು ಇಷ್ಟೇ, ಇಷ್ಟು ಮಾತ್ರ ಬೇಡಿದರೆ ಸಿಗುವುದು ಏನು? ಎಲ್ಲವನ್ನೂ ಕೊಂಬೆ, ಎಲ್ಲವೂ ನನಗೆ ಸಿಗ್ತದೆ. ದೇವರ ಹತ್ರ ಬೇಡುವುದು ಇಷ್ಟೇ, ಇಷ್ಟು ಬೇಡಿದರೆ ನಮಗೆ ಸಿಗುವಂತಹದ್ದು ಅಷ್ಟು. ಎಲ್ಲ ಭ್ರಷ್ಟರೆನಿಸಬೇಡ ಅಂತ ಹೇಳಿದರೆ ನಮಗೆ ಏನೆಲ್ಲ ಕೊಡಬೇಕೋ ಅದೆಲ್ಲವನ್ನೂ ನಮಗೆ ಕೊಡ್ತಾನೆ ಅಂತ. ಅದರಿಂದ ಇಷ್ಟು ಮಾತ್ರ ಬೇಡುವುದು, ಸಿಗಬೇಕಾದ್ದು ಇಷ್ಟ ಮಾತ್ರ, ಎಲ್ಲ ಅದೆಲ್ಲ ಸಿಗಬೇಕು. ಇದನ್ನು ಆಚೆನೂ ಈಚೆನೂ ಎಲ್ಲಿ ಬೇಕಾದರೂ ಅನ್ವಯ ಮಾಡ್ಬೋದು. ದೆಹಲಿ ದೀಪನ್ಯಾಯ ಅಂತ ಹೇಳ್ತಾರೆ. ಒಬ್ಬ ಒಳ್ಳೆಯ ಸದ್ಗೃಹಸ್ಥ ಇದ್ದರೆ, ಅಯೋಗ್ಯ ಇದ್ದರೆ ಬಾಗಿಲು ಹಾಕಿಬಿಡ್ತಾನೆ ಅಷ್ಟೇ. ಒಬ್ಬ ಒಳ್ಳೆಯ ಸದ್ಗೃಹಸ್ಥ ಅಂತ ಇದ್ದರೆ ದೀಪವನ್ನು ದೆಹಲಿಯಲ್ಲಿ ಹೊಸ್ತಿಲಲ್ಲಿ ಇಡ್ತಾನೆ ಅಂತ. ಆ ದೀಪ ಇಟ್ಟರೆ ಮನೆಯ ಒಳಗೂ ಆಗ್ತದೆ, ದಾರಿಯಲ್ಲಿ ಹೋಗುವವರಿಗೂ ಅನುಕೂಲ ಆಗುತ್ತೆ ಅಂತ ದೆಹಲಿ ದೀಪ ಅಂತ ನ್ಯಾಯ ಹೇಳ್ತಾರೆ. ಆಚೆಗೂ ಈಚೆಗೂ ಎರಡು ಕಡೆಗೂ ಅನ್ವಯ ಆಗ್ತದೆ ಅಂತ. ಹಾಗೆ ಇಷ್ಟು ಮಾತ್ರ ಬೇಡಿಕೊಂಬೆ ಅಂತಂದರೆ ಹಿಂದೆಗೆ ಮುಂದೆಗೆ ಎರಡು ಕಡೆನೂ ಅನ್ವಯ ಮಾಡಿ. ಭ್ರಷ್ಟ ನೆನೆಸಬೇಡ, ಇಷ್ಟು ಮಾತ್ರ ಬೇಡಿಕೊಂಬೆ. ಅಥವಾ ಮುಂದೆಗೆ ಹೋಗಿ, ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು, ಇಷ್ಟು ಮಾತ್ರ ಬೇಡಿಕೊಂಬೆ. ಏನೇನು ಬೇಡ್ತೇವೆ ಇಷ್ಟು ಮಾತ್ರ, ಇಷ್ಟು ಮಾತ್ರ, ಇಷ್ಟು ಮಾತ್ರ ಅಂತಂದರೆ ಶಾಸ್ತ್ರದಲ್ಲಿ ಎಷ್ಟು ಹೇಳಿದ್ದಾರೆ ಅಷ್ಟನ್ನು ಮಾತ್ರ ಬೇಡ್ತೇನೆ ಹೊರತು ಅದಕ್ಕಿಂತ ಹೆಚ್ಚಿನದ್ದನ್ನು ಬೇಡುದು. ಇಷ್ಟು ಮಾತ್ರ ಅಂತಂದರೆ ಇಷ್ಟು, ಇಷ್ಟು ಅಂದರೆ ಮನಸ್ಸಲ್ಲಿ ಒಂದು ಇಷ್ಟು ಅಂತ ನಾವು ಮಾಡಿರ್ತೇವೆ. ಇಷ್ಟು ಮಾತ್ರ, ಇಷ್ಟು ಅಂದರೆ ಯಾವುದದು? ದೇವರು ಏನು ಹೇಳಿರ್ತಾನೆ ಅದು, ಅದನ್ನು ಮಾತ್ರ ನಾನು ಬೇಡ್ತೇನೆ ಹೊರತು ದೇವರು ಯಾವುದನ್ನು ಹೇಳುವುದಿಲ್ಲ, ಕೇಳಬಾರ್ದು ಅಂತ ಹೇಳ್ತಾರೆ ಅದನ್ನು ಕೇಳುವುದಿಲ್ಲ. ನಮ್ಮ ಆಚಾರ್ಯರು ಕೂಡ ಅಷ್ಟೇ. ಈಗ ಹನುಮಂತ ದೇವರಿದ್ದಾರೆ ನೋಡಿ, ಹನುಮಂತ ದೇವರು ನಿಷ್ಕಾಮ ಕರ್ಮ ಅವರದ್ದು. ಅವರ ಧರ್ಮನೂ ಹಾಗೇನೆ, ಬ್ರಹ್ಮಚಾರಿ ಧರ್ಮನೇ. ಹೆಂಡತಿ ಮಕ್ಕಳು ಕುಟುಂಬ ಯಾರಿಲ್ಲ, ಭುವನತ್ರಯಂ, ಅವ್ರಿಗೆ ಇಡೀ ಜಗತ್ತೇ ಅವ್ರದ್ದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಏನು ಮಾಡಬೇಕು ಪ್ರಾರ್ಥನೆ? ಅವರು ಏನೂ ಮಾಡೋದಿಲ್ಲ, ಅವರು ನಿಷ್ಕಾಮ ಕರ್ಮ ಅವರದ್ದು, ಏನೂ ಬೇಡ ಅಂತ. ಆದರೆ ಏನೂ ಬೇಡ ಅಂತ ಹೇಳುವ ಹನುಮಂತ ದೇವರು ಕೂಡ ನನಗೆ ಭಕ್ತಿ ಬರಲಿ ದೇವರಲ್ಲಿ, ದೇವರ ಜ್ಞಾನ ಇನ್ನಷ್ಟು ಬರಲಿ ಕೇಳ್ತಾರೆ. ಕೇಳ್ಬೋದಾ ದೇವರ ಹತ್ರ? ನಿಷ್ಕಾಮ ಕರ್ಮ ಅಲ್ವಾ, ಕೇಳ್ಬೋದು ಅಂತ ಹೇಳ್ತಾರೆ. ಕೇಳಬೇಕು ಅಂತ ಹೇಳ್ತಾರೆ. ಏನು ಕೇಳಬೇಕು? ಜ್ಞಾನ ಭಕ್ತಿ ಹರೇ ತೃಪ್ತಿಂ ಅಂತ, ಇದನ್ನು ಬಿಟ್ಟು ಬೇರೆ ಏನು ಕೇಳಬಾರದು ಅಂತ. ಜ್ಞಾನವನ್ನು ಕೇಳಬಹುದು, ದೇವರಲ್ಲಿ ಭಕ್ತಿಯನ್ನು ಕೇಳಬಹುದಲ್ಲ, ಕೇಳಬೇಕು. ಇಲ್ಲದ್ರೆ ಅಹಂಕಾರಿ ಅಂತ ಆಗಿಬಿಡ್ತಾನೆ. ದೇವರಲ್ಲಿ ಭಕ್ತಿ ಕೊಡು ಅಂತ ನಾವು ಕೇಳಬೇಕಂತೆ. ಅದೇ ರೀತಿಯಾಗಿ ಇಷ್ಟು ಮಾತ್ರ ಅಂತಂದರೆ ಶಾಸ್ತ್ರದಲ್ಲಿ ಎಷ್ಟು ಹೇಳಿರ್ತಾರೆ ಚೌಕಟ್ಟು, ಅಷ್ಟನ್ನು ಮಾತ್ರ ಬೇಡಬೇಕದು. ಬ್ರಹ್ಮಚಾರಿಗಳು ಇಷ್ಟು ಬೇಡಬೇಕು ಅಂತಿದೆ, ಗೃಹಸ್ಥರು ಇಷ್ಟು ಬೇಡಬೇಕು, ಅದೆಲ್ಲ ಬೇರೆ ಬೇರೆಯೇ.
ಬ್ರಹ್ಮಚಾರಿಗಳ ಇಷ್ಟು ಆ ಲಿಸ್ಟೇ ಬೇರೆ, ಗೃಹಸ್ಥರ ಇಷ್ಟು ಅಂತಂದರೆ ಆ ಲಿಸ್ಟೇ ಬೇರೆ. ಬ್ರಹ್ಮಚಾರಿಗಳು ಗೃಹಸ್ಥರಾದಾಗ, ಬ್ರಹ್ಮಚಾರಿಗಳು ಸನ್ಯಾಸಿಗಳಾದಾಗ ಆ ಇಷ್ಟು ಮಾತ್ರ ಎಂಬುದು ಬೇರೆ ಬೇರೆಯೇ ಆಗಿಬಿಡ್ತದೆ. ಅದು ಇಷ್ಟು ಮಾತ್ರ ಅಂತಂದರೆ ಶಾಸ್ತ್ರದಲ್ಲಿ ಏನು ಹೇಳಿರ್ತಾರೆ ಅದನ್ನು ಬಿಟ್ಟು ಬೇರೆ ಏನುವುದನ್ನು ಬೇಡುವುದಿಲ್ಲ. ದಾಸರು ಒಟ್ಟು ಈ ಪದ್ಯದಲ್ಲಿ ಭ್ರಷ್ಟತನ ನನಗೆ ಬರಬಾರ್ದು, ನನಗೆ ಶಿಷ್ಟರಲ್ಲೇ ನನ್ನನ್ನು ಇಡಬೇಕು ಅಂತ. ಒಂದು ಉತ್ತರ ಭಾರತದಲ್ಲಿ ಒಂದು ಟೆಂಟ್ ಇದೆ, ಭ್ರಷ್ಟಾಚಾರ ನಿರ್ಮೂಲನಾ ಕೇಂದ್ರ ಅಂತಿದೆ. ತುಂಬ ಬೇಕಾದವರು ಅವರು ಆತ್ಮೀಯರು, ಅವರಿಗೆ ಮಾತಾಡ್ತಾ ಇರ್ತಾರೆ. ನಾನು ಹೇಳಿದೆ, ನಿಮಗೆ ಯಾಕ್ರಿ ಈ ಟೆಂಟ್ ಸಿಕ್ಕಿತು ಅಂತ. ರೀ, ನಾನು ಎಷ್ಟು ಲಂಚ ಕೊಟ್ಟಿದ್ದೇನೆ ಗೊತ್ತಾ ರೀ, ನಿಮ್ಮ ಭ್ರಷ್ಟಾಚಾರ ನಿರ್ಮೂಲನಾ ಕೇಂದ್ರ, ಮತ್ತು ಅದಕ್ಕೆ ನೀವು ಅಷ್ಟು ಹೇಗೆ ಕೊಟ್ರಿ? ಅದು ಹಾಗೇ ನಮ್ಮದೆಲ್ಲ ಭ್ರಷ್ಟಾಚಾರ ನಿರ್ಮೂಲನದಲ್ಲೇ ಭ್ರಷ್ಟಾಚಾರ ಸೇರಿರ್ತದೆ. ಇದು ಶಿಷ್ಟಾಚಾರ ಸೇರಬೇಕು, ಇದಕ್ಕೆ ಭ್ರಷ್ಟಾಚಾರ ದೂರ ಹೋಗಬೇಕು. ಹಾಗಾಗಿ ಭ್ರಷ್ಟರೊಡನೆ ನಾವು ಸೇರಿದರೆ ಭ್ರಷ್ಟತ್ವ ಎಂಬಂಥದ್ದು ಸಹಜ. ಭ್ರಷ್ಟತನ ಅಂದರೆ ಯಾರು ಹೇಗಿರಬೇಕು, ಹೇಗಿರ್ತೇನೆ ಅಂತ ಮಾತು ಕಟ್ಟಿರ್ತಾನೆ, ಅದಕ್ಕೆ ಸರಿಯಾಗಿ ಇರುವುದು ಶಿಷ್ಟತನ, ಅದನ್ನು ಬಿಡುವುದು ಭ್ರಷ್ಟತನ. ಶಿಷ್ಟತ್ವಕ್ಕೆ ಸರಿಯಾದ ಶಬ್ದ ಭ್ರಷ್ಟತ್ವ. ಶಿಷ್ಟ ಅಂದರೆ ಶಾಸ್ತ್ರದಲ್ಲಿ ಶಾಸನಗೆ ಒಳಗಾದದ್ದು ಯಾವುದಿದೆ, ಶಿಷ್ಟತ್ವ. ಅವರ ಒಳಗಿಟ್ಟು ನಮ್ಮನ್ನು ರಕ್ಷಣೆ ಮಾಡುವಂಥ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕಂತೆ. ಈ 30 ಭಾಗವತ ಧರ್ಮಗಳನ್ನು ಭಾಗವತದಲ್ಲೇ ಹೇಳ್ತಾರೆ. ಹೇಳುವಾಗ ಮೊದಲನೇದ್ದು ಪಟ್ಟಿಯೇ ಅದು, ಆದೌ ಸಂಗಂಚ ಸಾಧುಷು. ಮೊದಲು ಕೇಳೋದು ಯಾವುದು ಅದು ಭಾಗವತ ಧರ್ಮದಲ್ಲಿ? ಸಂಗಂಚ ಸಾಧುಷು, ಸಾಧುಗಳಲ್ಲಿ ಜೊತೆಗೆ ನನಗೆ ಸಂಘವನ್ನು ಕೊಡು. ಏಕಾಂತವಾಗಿರಬೇಕು ಅಂತೇನು ಹೇಳಲಿಲ್ಲ, ಸಜ್ಜನರ ಸಹವಾಸವನ್ನು ಕೊಡು ಅನ್ನೋದನ್ನು ಭಾಗವತದಲ್ಲಿ ಕೇಳಿದ್ದಾರೆ. ಅದು ಕೇಳಬೇಕಾದ್ದು. ಅದನ್ನೇ ದಾಸರು ಶಿಷ್ಟರೊಡನೆ ಇಟ್ಟು ಕಷ್ಟಪಡಿಸು. ನಮಗೆ ನಾರದರು ಸಿಕ್ಕಿದ್ರು. ಹೇಗೆ ಸಿಕ್ಕಿದ್ರು? ಒಬ್ಬ ದಾಸಿ ಪುತ್ರ. ದೇವರು ಶಿಷ್ಟರ ಸಹವಾಸ ಕೊಟ್ಟ, ಸನ್ಯಾಸಿಗಳ ಚಾತುರ್ಮಾಸ್ಯದ ಸಹವಾಸವನ್ನು ಕರುಣಿಸಿದ. ಹಾಗಾಗಿ ನಾರದರು ನಮಗೆ ಸಿಕ್ಕಿದರು. ನಾರದರು ಸಿಕ್ಕಿದರು ಅಂತಂದರೆ ವೇದವ್ಯಾಸದೇವರು ಸಿಕ್ಕಿದರು, ಅಂದರೆ ಭಾಗವತ ನಮಗೆ ಸಿಕ್ಕಿತು. ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು, ಕಷ್ಟವನ್ನು ಬಿಡಿಸು. ಬಿಡಿಸು ಅಂತಂದರೆ ಎರಡರ್ಥ ಇದೆ. ಕಷ್ಟ ಕೊಡು ಅಂತಲೂ ಅರ್ಥ ಇದೆ, ಕಷ್ಟವನ್ನು ದೂರ ಮಾಡುವಂತಲೂ ಅರ್ಥ ಇದೆ. ಎರಡೂ ಅರ್ಥನೂ ಇಟ್ಟುಕೊಳ್ಬೋದು. ಶಿಷ್ಟರೊಡನೆ ಇಟ್ಟು ಕಷ್ಟಪಡಿಸು, ಕಷ್ಟ ಬಿಡಿಸು ಅಂತಂದರೆ ಕಷ್ಟದಲ್ಲಿ ಇರುವ ಹಾಗೆ ಮಾಡು. ಕುಂತಿದೇವಿ ಕೇಳಿದ ಹಾಗೇನೆ, ವಿಪದ ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತಿ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ ಅಂತ ಕುಂತಿದೇವಿ ಹೇಳಿತ್ತು. ಮನುಷ್ಯನಿಗೆ ಸುಖನೇ ಬಂದರೆ ಅಹಂಕಾರಿಯಾಗಿ ಬಿಡ್ತಾನೆ, ದುಃಖವನ್ನೇ ಕೊಡು ಪದೇ ಪದೇ. ವಿಪದ ಸಂತು ನ ಶಶ್ವತ್ ತತ್ರ ತತ್ರ, ಒಂದು ಹೆಜ್ಜೆ ಇಟ್ಟರೆ ಸಮಸ್ಯೆ ಬರಬೇಕು, ದೇವರೇ ಪರಿಹಾರ ಮಾಡಲಿಕ್ಕೆ ನೀನು ಬರಬೇಕು ಅಲ್ಲಿಗೆ, ಅಂದರೆ ನಿನ್ನ ನೆನಪು ನಮಗೆ ಬರಬೇಕು. ಇದು ಸಾಧನೆಯ ಮಜಲು ಅಂತ. ಹಾಗಾಗಿ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು. ವಿಷ್ಣುವೇ ಅಂತ ವಿಷ್ಣುವನ್ನು ಸಂಬೋಧನೆ ಮಾಡಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ. ಕೃಷ್ಣಾರ್ಪಣ ಮಸ್ತು.